ತಮಗೆ ಟಿಕೆಟ್ ಮಿಸ್ ಆಗಿರೋ ಬೆನ್ನಲ್ಲೇ ಅನಂತ್ ಕುಮಾರ್ ಹೆಗಡೆ ಕೆಂಡವಾಗಿದ್ದಾರೆ. ಮನವೊಲಿಸೋದಕ್ಕೆ ಅಂತ ಬಂದ ನಾಯಕರ ಮೇಲೂ ಕೂಡ ತಮ್ಮ ಕೋಪವನ್ನ ಅನಂತ್ ಕುಮಾರ್ ಹೆಗಡೆ ತೋರ್ಪಡಿಸಿದ್ದಾರೆ. ಹೆಗಡೆ ಅವರ ಮನವೊಲಿಸೋದಕ್ಕೆ ಬಿಜೆಪಿಯ ಉಸ್ತುವಾರಿ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಮನವೊಲಿಸಿ ಅವರಿಗೆ ಸಹಜವಾಗಿ ಅಸಮಾಧಾನ ಇರುತ್ತೆ ಅಂತ ಹೇಳಿ, ಬಟ್ ಮನವೊಲಿಸೋದಕ್ಕೆ ಬಂದವರ ಮೇಲೂ ಕೂಡ ಹೆಗಡೆ ತಮ್ಮ ಅಸಮಾಧಾನ ಕೋಪವನ್ನ ತೋರಿಸಿದ್ದಾರೆ. ಮನವೊಲಿಸೋದಕ್ಕೆ ಅಂತ ಹಾಲಪ್ಪ ಬಂದಿದ್ರು, ಅವರ ಮೇಲೆ ಹೆಗಡೆ ಫುಲ್ ಗರಂ ಆಗಿದ್ರು. ಇನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಬದಲಾಗಿ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿರೋದು. ಹೆಗಡೆ ಅವರ ಮನೆಗೆ ಭೇಟಿ ಕೊಟ್ಟು ಅರ್ಧ ಗಂಟೆಗಳ ಕಾಲ ಕಾದು ಕುಳಿತಿದ್ದಾರೆ. ಆದರೂ ಕೂಡ ಅನಂತ್ ಕುಮಾರ್ ಹೆಗಡೆ ಬಾಗಿಲನ್ನು ತೆಗೆದಿಲ್ಲ, ಸೌಜನ್ಯಕ್ಕೂ ಕೂಡ. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಒಂದು ಭಾವನಾತ್ಮಕ ಪೋಸ್ಟ್ ಹಾಕಿದ್ರು, ಅದಾದ ನಂತರ ಕೆರಳಿ ಕೆಂಡವಾಗ್ತಾರ, ಅವರನ್ನು ಸಮಾಧಾನ ಪಡಿಸೋದು ಇಷ್ಟು ಕಷ್ಟನಾ ಅನ್ನೋ ನಿರೀಕ್ಷೆ ಬಿಜೆಪಿಗಿತ್ತೋ ಇಲ್ವೋ, ಬಟ್ ಸನ್ನಿವೇಶ ಸೃಷ್ಟಿಯಾಗಿದೆ. ಯಾವ ಪ್ರಯತ್ನಗಳು ಫಲ ಕೊಡೋದಿಲ್ವಾ ಬಿಜೆಪಿಗೆ? ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಅನುಮಾನ ಅಂತ ಹೇಳಬಹುದು ವಿಜಯ್. ನೋಡಿ, ಪ್ರಮುಖವಾಗಿ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಬಿಜೆಪಿ ತನ್ನ ಎರಡನೇ ಪಟ್ಟಿಯಲ್ಲಿ ರಾಜ್ಯದ 20 ಕ್ಷೇತ್ರಗಳಿಗೆ ಟಿಕೆಟ್ನ ಘೋಷಣೆ ಮಾಡಿ, ಅದಾದ ಬಳಿಕ ಹಂತ ಹಂತವಾಗಿ ಟಿಕೆಟ್ನ ಘೋಷಣೆ ಮಾಡ್ತಾ ಬಂತು. ಕಳೆದ ಪಟ್ಟಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರನ್ನ ಅಂತಿಮವಾಗಿ ಆಯ್ಕೆ ಮಾಡ್ತು. ಈಗ ಅನಂತ್ ಕುಮಾರ್ ಹೆಗಡೆ ಹಾಲಿ ಸಂಸದರು, ಅವರು ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇರಲಿಲ್ಲ. ಕಳೆದ 4-5 ತಿಂಗಳಿಂದ ಬಹಳ ಆಕ್ಟಿವ್ ಆಗಿದ್ರು. 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಅವರ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ರು. ಈಗ ಯಾವಾಗ ಟಿಕೆಟ್ ಮಿಸ್ ಆಯಿತೋ ಭಾವನಾತ್ಮಕವಾಗಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿ ಸುಮ್ಮನಾಗ್ಬಿಟ್ಟಿದ್ರು. ಆದರೆ ಅನಂತ್ ಕುಮಾರ್ ಹೆಗಡೆ ಸೈಲೆಂಟ್ ಅಂದರೆ ಬಿಡಕ್ಕಾಗತ್ತಾ? ಬಿಜೆಪಿ ಹೈಕಮಾಂಡ್ ನಾಯಕರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯಾಗಿರೋ ಅಂತ ಮಾಜಿ ಸಚಿವ ಹರ್ತಾಳ್ ಹಾಲಪ್ಪ ಅವ್ರಿಗೆ ಒಂದು ಸೂಚನೆಯನ್ನು ಕೊಡ್ತು. ನೀವು ಅವ್ರ ಮನೆಗೆ ಹೋಗಿ ಅವರ ಮನವೊಲಿಕೆ ಮಾಡಿ ಅವ್ರನ್ನ ಕರೆದುಕೊಂಡು ಬನ್ನಿ ಪ್ರಚಾರದ ಅಖಾಡಕ್ಕೆ ಅಂತ. ಅದೇ ನಿಟ್ಟಿನಲ್ಲಿ ಹರ್ತಾಳ್ ಹಾಲಪ್ಪ ಅವ್ರು ನೆನ್ನೆ ಹೋಗಿದ್ದಾರೆ, ಅವ್ರನ್ನ ಭೇಟಿ ಮಾಡಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಏನು ಬಂದ್ರಿ ಅಂತ ಕೇಳಿದ್ದಾರೆ. ಕೂತ್ಕೊಳ್ಳಿ ಬರ್ತೀನಿ ಅಂತ ಹೇಳಿ ಒಂದು 10 ನಿಮಿಷ ಆದಮೇಲೆ ಬಂದಾಗ ಒಂದು ಹೂಗುಚ್ಛವನ್ನು ಇಸ್ಕೊಂಡು ಬಂದ್ರಲ್ಲ, ನೋಡಿದ್ದಾಯ್ತಲ್ಲ, ಹೋಗ್ಬಿಟ್ಟು ಬನ್ನಿ ಎಂದಿದ್ದಾರೆ. ಇದೇ ಸಮಯಕ್ಕೆ ಹರ್ತಾಳ್ ಹಾಲಪ್ಪ ಅವರ ಆಪ್ತ ಸಹಾಯಕ ಒಂದು ಫೋಟೋವನ್ನು ಮೊಬೈಲ್ನಲ್ಲಿ ಕ್ಲಿಕ್ಸಿದ್ದಾರೆ, ಅನಂತ್ ಕುಮಾರ್ ಹೆಗಡೆ ಮತ್ತು ಹರ್ತಾಳ್ ಹಾಲಪ್ಪ ಅವ್ರದ್ದು. ಕೋಪಗೊಂಡಂಥ ಅನಂತ್ ಕುಮಾರ್ ಹೆಗಡೆ ಫೋನ್ನ ಕಸ್ಕೊಂಡು ತನ್ನ ಆಪ್ತ ಸಹಾಯಕನಿಗೆ ಕೊಟ್ಟು ಆ ಫೋಟೋನ ಡಿಲೀಟ್ ಮಾಡೋ ಥರ ಸೂಚಿಸಿ ಅಲ್ಲಿಂದ ಹೋಗುವಂತೆ ಸೂಚನೆ ಕೊಟ್ಟಿದ್ದಾರೆ ಹರ್ತಾಳ್ ಹಾಲಪ್ಪ ಅವ್ರಿಗೆ. ಇದು ಅನುಚಿತ ವರ್ತನೆ. ಒಬ್ಬ ನಾಯಕ ಮನೆಗೆ ಬಂದಾಗ ಮತ್ತೊಬ್ಬ ನಾಯಕ ಸೌಜನ್ಯದಿಂದ ಮಾತಾಡಬೇಕು, ಬಟ್ ಅದಾಗಿಲ್ಲ. ಟಿಕೆಟ್ ಮಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಅಸಮಾಧಾನಗೊಂಡಿರೋದು ಮೊದಲ ಹಂತಕ್ಕೆ ಇದು ಪ್ರೂವ್ ಆಯಿತು. ಎರಡನೇದಾಗಿ ಇವತ್ತು ಖುದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅನಂತ್ ಕುಮಾರ್ ಹೆಗಡೆ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಸರಿ ಸುಮಾರು ಅರ್ಧ ಗಂಟೆಗಳ ಕಾಲ ಅವರ ಮನೆ ಬಾಗಿಲಿನಲ್ಲೇ ಕುಳಿತಿದ್ದಾರೆ. ಬಾಗಿಲನ್ನು ತೆಗೆದಿಲ್ಲ, ಅವ್ರನ್ನ ಒಳಗಡೆ ಬಾ ಅಂತ ಕೂಡ ಕರೆದಿಲ್ಲ, ಸೌಜನ್ಯಕ್ಕೂ ಕೂಡ ಯಾರು ಬಂದಿದ್ದಾರೆ ಅನ್ನೋದನ್ನ ಅನಂತ್ ಕುಮಾರ್ ಹೆಗಡೆ ನೋಡಿಲ್ಲ. ಇದು ಮೇಲ್ನೋಟಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರು ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಅಸಮಾಧಾನಗೊಂಡಿರೋದು ಪ್ರೂವ್ ಆಗ್ತಾ ತಮ್ಮ ಅನುಚಿತ ವರ್ತನೆಯನ್ನು ಕೂಡ ಪ್ರದರ್ಶನ ಮಾಡ್ತಿದ್ದಾರೆ. ಮುಂಬರುವಂಥ ದಿನದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕೂಡ ಬಿಜೆಪಿಗೆ ಕೆಂಡ ಆಗುವಂಥ ಸಾಧ್ಯತೆ ಲಕ್ಷಣಗಳನ್ನು ಇಲ್ಲೇ ತೋರಿಸ್ತಾ ಇದೆ ವಿಜಯ್. ಓಕೆ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.